ನಮಸ್ಕಾರ ಫ್ರೆಂಡ್ಸ್, ರುಕ್ಮಿಣಿ ವ್ಲಾಗ್ಗೆ ಸ್ವಾಗತ. ನೋಡಿರಿ, ನಾನು ಏನು ತೊಗೊಂಡಿದ್ದೀನಿ ನಂತರ ತೋತಾಪುರಿ ಗೋವಾ ಮಾವಿನ ಹಣ್ಣು ಚೆನ್ನಾಗಿದೆ ನೋಡಿರಿ. ಈ ಹಣ್ಣಿನಿಂದ ಒಂದು ಸಿಹಿ ಪದಾರ್ಥನ ಮಾಡೋದನ್ನು ತೋರಿಸ್ತೀನಿ. ಈಗ ಈ ಮಾವಿನ ಹಣ್ಣನ್ನು ಹೆಚ್ಕೊಂಡು ಒಳಗಿನ ಪಲ್ಪನ್ನು ತಕ್ಕೊಂಡ್ಬಿಡ್ತೀನಿ. ನೋಡಿ, ಒಂದು ಮಾವಿನ ಹಣ್ಣಿನ ತಿರುಳನ್ನೆಲ್ಲ ತಕ್ಕೊಂಡ್ಬಿಟ್ಟು ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತೊಗೋತೀನಿ. ನೋಡಿ, ಇದನ್ನು ನಾನು ರುಬ್ಬಿ ತೊಗೊಂಡೆ. ಈಗ ಹೀಗೆ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಲ್ಲಿ ಒಂದು ಬೌಲಿನಷ್ಟು ರವಾನ ಹುರ್ಕೊಳ್ತಾ ಇದ್ದೀನಿ, ತುಪ್ಪ ಹಾಕ್ಕೊಂಡೆ. ಸ್ವಲ್ಪ ಅರಳಾಗುವಂಗೆ ಹುರ್ಕೋಬೇಕು. ಇದಕ್ಕೆ ಬೈಂಡಿಂಗಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ, ಒಂದು 2 ಚಮಚದಷ್ಟು. ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡೆ. ನೋಡಿ, ರವೆ ಎಲ್ಲ ಹುರಿದು ಕೆಂಪು ಕಲರಿಗೆ ಬಂದು ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನೆಲ್ಲ ಮಾವಿನ ಹಣ್ಣಿನ ತಿರುಳನ್ನು ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್, ನೀವು ಬೆಲ್ಲನಾದರೂ ಹಾಕ್ಕೋಬೋದು, ಸಕ್ಕರೆನಾದರೂ ಹಾಕ್ಕೋಬೋದು. ಈಗ ಇದನ್ನು ಇದರೊಳಗೇ ಮೆತ್ತಗಾಗುವ ಹಾಗೆ ಬೇಯಿಸಬೇಕು. ಇದು ಬೆಲ್ಲ ನೀರು ಬಿಡ್ತದೆ. ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಕ್ಯಾಮ್ರಾ ಆನ್ ಇದ್ದಿದ್ದಿಲ್ಲ. ಇದಕ್ಕೆ ರುಬ್ಬಿಟ್ಕೊಂಡಿದ್ದೆ ಹಸಿ ಕೊಬ್ಬರಿನ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ರವೆ, ತೋತಾಪುರಿ ಮಾವಿನ ಹಣ್ಣು ಮತ್ತು ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಚೆನ್ನಾಗಿ. ಈಗ ನೋಡಿರಿ, ಇದಕ್ಕೆ ಡ್ರೈ ಫ್ರೂಟ್ಸನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 ಚಮಚದಷ್ಟು ಏಲಕ್ಕಿ ಪೌಡ್ರ್. ಭಾಳ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ಬೇಕು. ರವೆ ಬೇಯಬೇಕಲ್ಲ, ಅದು ಭಾಳ ಬೇಡ, ಅಗದಿ ಸ್ವಲ್ಪ, ಒಂದು ಅರ್ಧ ಗ್ಲಾಸ್ನಷ್ಟು. ನೋಡಿರಿ, ಇದೀಗ ರೆಡಿ ಆಯ್ತು. ಈಗ ಇದನ್ನು ಸ್ವಲ್ಪ ಬೇಯಲಿ, ಸಿಮ್ ಉರಿಯಲ್ಲಿನ ಬೇಯಲಿ. ನಾನು ಈಗ ಗ್ಯಾಸನ್ನು ಸಿಮ್ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ಅಂತ ನಿಮಗೆ. ನೋಡಿ ಫ್ರೆಂಡ್ಸ, ನಾನು ಮಾವಿನ ಹಣ್ಣು ಹಾಕಿ ಸಣ್ಣ ರವೆ ಕಡಲೆ ಹಿಟ್ಟು ಹಾಕಿ ಸಿರಾನ ಮಾಡ್ಕೊಂಡಿದ್ದೆ. ಇದರಿಂದ ಹೋಳಿಗೆ ಮಾಡಬೇಕು ಅಂತ ವಿಚಾರ ಬಂತು. ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಮನೆಯವರಿಗೆ ಗೊತ್ತಿರಲಿಲ್ಲ. ಅವರು ಮಾಡಿಟ್ಟು ನಾನು ಹೊರಗಡೆ ಹೋಗಿನಿ, ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಯಾರ ಅವರು. ಇದೇನಿದು ಸಪ್ಪ ಐತೆಲ್ಲ ಸಿರಾ, ಏನಿದು ಅಂತ ಕೇಳಿದರು. ಸಿರಾಣಿ ಅಂತಂದೆ ನಾನು, ಮಾವಿನ ಹಣ್ಣು ಹಾಕಿ ಸಿರಾ ಮಾಡೀನಿ ಅಂತಂದೆ. ಅದಕ್ಕೆ ಸಪ್ಪಾಗ್ಯದ ಅಂತಂದ್ರೆ ಅದಕ್ಕೆ ನಾನು ಮತ್ತೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ. ಬೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಅದನ್ನು ಕೂಡಿಸ್ತಾ ಇದ್ದೀನಿ. ಸಪ್ಪಾಗಿದೆ. ಇದರಿಂದ ಹೋಳಿಗೆ ಮಾಡಿದ್ರೆ ಸಪ್ಪಾಗಿಬಿಡ್ತಾವೆ. ನಮ್ಮ ಮನೆಯಲ್ಲಿ ಸಪ್ಪು ತಿನ್ನಂಗಿಲ್ಲ, ಸ್ವಲ್ಪ ಸ್ವೀಟ್ ಮುಂದಾಗಿನೇ ಇರಬೇಕು. ಬೇಸಿಗೆಯಲ್ಲಿ ಮಾವಿನ ಹಣ್ಣು ಸಿಗ್ತಾವಲ್ರಿ, ಅದಕ್ಕೆ ಇದೊಂದು ಹೊಸ ರುಚಿ ಮಾಡಿ ಟ್ರೈ ಮಾಡಿ ನೋಡಬೇಕು ಅಂತ ನೋಡಿದೆ ನಾನು. ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ವಿಡಿಯೋನ. ಈಗ ಬೆಲ್ಲನ ಹಾಕ್ಕೊಂಡಿದ್ದೆ ನಾನು, ಮತ್ತೊಂದು ಸ್ವಲ್ಪ ಕೂಡಿಸ್ಕೊಂಡೆ. ಇಲ್ಲಿ ನೋಡಿ, ನಾನು ಅರ್ಧ ಗೋಧಿ ಹಿಟ್ಟು, ಅರ್ಧ ಮೈದಾ ಹಿಟ್ಟು ಹಾಕಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಈ ರೀತಿ ಹೋಳಿಗೆ ಮಾಡೋಕ್ಕೆ. ಅದು ಸಿರಾ ಮಾಡಿದ್ನೆಲ್ಲ, ಮಾವಿನ ಹಣ್ಣು ಹಾಕಿ ಸಿರಾ ಮಾಡಿದ್ದೆ. ಅದು ತೋತಾಪುರಿ ಹಣ್ಣು ಅಂದರೆ ಗೋವಾ ಮಾವಿನ ಹಣ್ಣು. ಸಿಹಿನೂ ಇರಲ್ಲ, ಹುಳಿನೂ ಇರಲ್ಲ, ಸಪ್ಪಿರ್ತದೆ ಅದು. ಟೇಸ್ಟ್ ಮಾಡಿ ನೋಡೋಣ.
ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕು, ಸ್ವೀಟ್ ಹಾಕಿ ಏನಾದರೂ ಸಕ್ಕರೆ ಇರೋ ಬೆಲ್ಲಾರ ಅಂತಂದ್ರೆ ನಾನು ಬೆಲ್ಲನ ಹಾಕಿದ್ದೆ ಫಸ್ಟ್ಗೆ. ಸ್ವೀಟ್ ಭಾಳ ಆಗ್ತೈತೇನೋ ಅಂತ ಕಡಿಮೆ ಹಾಕಿದ್ದೆ ನಾನು. ಅದಕ್ಕೆ ಮತ್ತೊಂದು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕಿ ಇಟ್ಟೆ. ಇದನ್ನು ಹಿಟ್ಟನ್ನು ಈ ರೀತಿಯಾಗಿ ಮಿದ್ಕೊಂಡು ಇಟ್ಕೊಂಡೆ. ಈಗ ತುಂಬಿ ಹೋಳಿಗೆ ಮಾಡ್ತೀನಂತ. ಈಗ ನೋಡಿ ಫ್ರೆಂಡ್ಸ್, ಇದು ತಣ್ಣಗಾಗಿದೆ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು, ಆದರೂ ಇನ್ನೂ ಬಿಸಿ ಇದೆ. ಒಂದೊಂದೇ ಉಂಡೆಗಳನ್ನು ಮಾಡ್ಕೊತೀನಿ ನಾನೀಗ. ನಾನು ಎಲ್ಲವನ್ನು ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ, ಎಲ್ಲವನ್ನು ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟೆ. ಈಗ ಇದನ್ನು ಎತ್ತಿಟ್ಬಿಡ್ತೀನಿ. ನೋಡಿ, ಇಷ್ಟೊಂದು ಉಂಡೆಗಳು ಅದು. ಈಗ ತುಂಬಿ ಹೋಳಿಗೆ ಮಾಡೋದನ್ನು ತೋರಿಸ್ತೀನಂತ. ನೋಡಿ, ಇಲ್ಲೊಂದು ಎಣ್ಣೆ ಹಚ್ಕೊಂಡು ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಹೋಳಿಗೆ ತಗಡನ್ನು ತೊಗೊಂಡಿದ್ದೀನಿ. ಹೋಳಿಗೆನ ಮಾಡೋದನ್ನು ತೋರಿಸ್ತೀನಂತ. ನೋಡಿರಿ, ಮಾವಿನ ಹಣ್ಣಿನ ಹೋಳಿಗೆ, ಕೊಬ್ಬರಿ ಮತ್ತು ಮಾವಿನ ಹಣ್ಣಿನ ಹೋಳಿಗೆ. ಈಗ ಒಂದೊಂದು ತುಂಬಿಕೊಂಡು ಹೋಳಿಗೆಗಳನ್ನು ಮಾಡೋದನ್ನು ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ನಾನು ಇವೆಲ್ಲ ಉಳಿದದ್ದು ಹೋಳಿಗೆಗಳನ್ನು ಮಾಡಿಕೊಂಡು ತೊಗೋತೀನಿ. ನೋಡಿರಿ, ಹೋಳಿಗೆ ರೆಡಿ ಆಗಿಬಿಡ್ತೀಗ. ನೋಡಿರಿ, ಎಷ್ಟು ಮೆತ್ತಗೆ ಮೃದುವಾಗಿ ಮಸ್ತಾಗೆ ಬಂದಾವೆ ನೋಡಿರಿ ಮಾವಿನ ಹಣ್ಣಿನ ಹೋಳಿಗೆ. ನೀವು ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿರಿ. ಫೈನಲಿ ನೋಡಿರಿ, ಮಾವಿನ ಹಣ್ಣಿನ ಹೋಳಿಗೆ, ತೋತಾಪುರಿ ಮಾವಿನ ಹಣ್ಣಿನ ಹೋಳಿಗೆ ಎಷ್ಟು ಮಸ್ತ್ ಬಂದಾವೆ ನೋಡಿರಿ. ಆಗ ಮೆತ್ತಗೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ಮತ್ತೇನಾದರೂ ಹಚ್ಕೊಂಡು ತಿನ್ಬೋದು. ನೋಡಿರಿ, ನೀವು ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ. ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು. ಅದರ ವಿಡಿಯೋ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ವಿಡಿಯೋಗಳು ಮಾಡಿದ್ದು ಹಾಗೆ ಅದಾವ, ಹಾಕೋದು ಆಗವಲ್ತು. ಅದಕ್ಕೆ ಸ್ವಲ್ಪ ತಡವಾಗಿ ಆದ್ರೂ ಹಾಕ್ತೀನಿ ವಿಡಿಯೋನ. ಟ್ರೈ ಮಾಡಿದೆ ನಾನು ಫಸ್ಟ್ ಟೈಮ. ನಾನಂತೂ ಯಾರ್ದು ನೋಡಿಲ್ಲ ಮಾಡಿದ್ದು, ನಾನೇ ಟ್ರೈ ಮಾಡಿದೆ. ಚೆನ್ನಾಗಿ ಬಂದಾವೆ ಎಲ್ಲ ಹೋಳಿಗೆಗಳು. ನೋಡಿರಿ, ಇಷ್ಟೊಂದು ಹೋಳಿಗೆಗಳಾಗ್ಯಾವ. ಒಂದೇ ಒಂದು ಮಾವಿನ ಹಣ್ಣಿನಿಂದ ಇಷ್ಟೊಂದು ಹೋಳಿಗೆ ಆಗ್ಯಾವು.
ಭಾಳ ಚೆಂದಾಗ್ಯಾವ ನೋಡ್ರಿ. ಒಂದು ಸರ್ತಿ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಗೊತ್ತಾಗ್ತೈತಿ ಟೇಸ್ಟು ಹೆಂಗೆ ಬರ್ತಾವ ಅಂತ. ನೋಡಿರಿ, ಟ್ರೈ ಮಾಡಿರಿ ನೀವು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿರಿ, ಫೈನಲಿ ಇನ್ನೊಂದು ತೋತಾಪುರಿ ಹಣ್ಣಿತ್ತು, ಅದನ್ನು ಈ ರೀತಿಯಾಗಿ ರಸಾಯನ ಮಾಡ್ಕೊಂಡ್ಬಿಟ್ಟೆ. ಈ ಹೋಳಿಗೆ ಜೊತೆಗೆ ತುಂಬ ಚೆನ್ನಾಗಿರ್ತದೆ ನೋಡಿರಿ ಕಾಂಬಿನೇಷನ್ನು. ಮಾವಿನ ಹಣ್ಣಿನ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ರಸಾಯನ, ಕೊಬ್ಬರಿ ರೈಸ್, ಕೊಕೊನಟ್ ರೈಸ್. ನೋಡಿರಿ, ನೀವು ಈ ರೀತಿಯಾಗಿ ಒಂದು ಸರ್ತಿ ಟ್ರೈ ಮಾಡಿರಿ. ನಾನು ಹೇಗೆ ಮಾಡಿದೆ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಲೈಕ್ ಮಾಡಿರಿ, ವಿಡಿಯೋಗಳನ್ನು ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಕೈತಿ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದು. ಇದು ಮಾವಿನ ಹಣ್ಣಿನ ರಸಾಯನ ಅದು.